ದಂಪತಿಗಳು ಸಂಪೂರ್ಣ ಜಗತ್ತಿನಲ್ಲಿರತಕ್ಕಂಥ ದಂಪತಿಗಳ ಸಕಲ ಮನೋಕಾಮನೆ ಪೂರ್ಣ ಆಗಲಿ ಅಂತ ತಿಳ್ಕೊಂಡು ಅಂಥೇಳಿ ಭಗವಂತ ಮೊದಲನೇ ಹೆಜ್ಜೆಯನ್ನು ಶ್ರೀಭೂಸಹಿತನಾಗಿ ಹೆಜ್ಜೆಯನ್ನು ಇಡ್ತಾ ಇದ್ದಾನೆ. जगात असलेले सर्व दंपतींना त्यांची सगळी इच्छा पूर्ण करण्यासाठी भगवंतांनी पहिला पाऊल ठेवून आता दुसरा पाऊलाकडे निघत आहे. ಜಗತ್ತಿನ ಎಲ್ಲ ದಂಪತಿಗಳ ಜೀವನದಲ್ಲಿ ಉತ್ಸಾಹ ಬರಲಿ, ನಾವು ಸಾಧನೆ ಮಾಡಬೇಕು, ಪರಮಾತ್ಮನ ಪ್ರಾಪ್ತಿಯನ್ನು ಪಡೆಯಬೇಕು ಅಂತ ತಿಳ್ಕೊಂಡಂಥೇಳಿ ಉತ್ಸಾಹ ಬರಲಿ ಅಂತ ತಿಳ್ಕೊಂಡಂಥೇಳಿ ಊರ್ಜಾ ಅಂದರೆ ಉತ್ಸಾಹ, ಶಕ್ತಿ, ಸಾಮರ್ಥ್ಯ, ಅದರ ಸಲುವಾಗಿ ಪರಮಾತ್ಮ ಎರಡನೇ ಹೆಜ್ಜೆಯನ್ನು ಶ್ರೀಭೂಸಹಿತನಾಗಿ ಇಟ್ಟಿದ್ದಾನೆ. जगाच्या सर्व दंपतींना उत्साह, सामर्थ्य, पराक्रम प्राप्त होण्यासाठी भगवंतानी श्रीदेवी भूदेवीच्या जोडी दुसरा पाऊल ठेवलेला आहे. सामाम ಜಗತ್ತಿನ ಎಲ್ಲ ದಂಪತಿಗಳಿಗೂ ದೈವಿ ಸಂಪತ್ತು ಮತ್ತು ಉನ್ನತಿ ಸಿಗಲಿ ಅಂತ ತಿಳ್ಕೊಂಡು ಅಂತೇಳಿ ರಾಯ ಅಂದರೆ ದೈವಿ ಸಂಪತ್ತು, ಪೋಷಃ ಅಂತಂದರೆ ಪೋಷಣೆ, ದೈವಿ ಸಂಪತ್ತು ಮತ್ತು ಪೋಷಣೆ ಸಿಗಲಿ ಅಂತ ತಿಳ್ಕೊಂಡು ಅಂಥೇಳಿ ಪರಮಾತ್ಮ ಶ್ರೀದೇವಿ ಭೂದೇವಿ ಜೊತೆಯಲ್ಲಿ ಮೂರನೇ ಹೆಜ್ಜೆಯನ್ನು इಟ್ಟಿದ್ದಾನೆ. जगाच्या सर्व दंपतींना दैवी संपत आणि पोषण प्राप्त होण्यासाठी देण्यासाठी भगवंतानी तिसरा पाऊल श्रीदेवी भूदेवीच्या जोडी ठेवलेला आहे. ಜಗತ್ತಿನ ಎಲ್ಲ ದಂಪತಿಗಳ ಜೀವನ ಲೇಮೇನಾಗಿರೋದು ಬೇಡ, ಎಕ್ಸ್ಟ್ರಾಆರ್ಡಿನರಿ ಆಗಬೇಕು. ಮಾಯೋಭವ್ಯಾಯ, ಅತ್ಯಂತ ಭವ್ಯ ದಿವ್ಯವಾಗಿ ಅವರ ಜೀವನ ನಡೆಯಲಿ. ಅಂದರೆ ಪರಮಾತ್ಮ ಅನುಗ್ರಹದಿಂದ ಅವರು ಪರಮ ಭಕ್ತರಾಗಲಿ, ಪರಮ ಜ್ಞಾನಿಗಳಾಗಲಿ, ಅವರ ಮೇಲೆ ಪರಮಾತ್ಮ ಅನುಗ್ರಹ ಮಾಡಲಿ, ಒಳ್ಳೆಯ ಸಂತಾನ ಪ್ರಾಪ್ತಿಯಾಗಲಿ ಇತ್ಯಾದಿಗಳಿಗೋಸ್ಕರ ಪರಮಾತ್ಮ ನಾಲ್ಕನೇ ಹೆಜ್ಜೆಯನ್ನು ಇಟ್ಟಿದ್ದಾನೆ. ಆನಂತರ हा जगाच्या सर्व दंपतींना अत्यंत भव्य दिव्य जीवन प्राप्त व्हावेत, सामान्य माणूस नाही, एक्स्ट्राऑर्डिनरी होण्यासाठी भगवंताने सगळ्या दंपतींना आशीर्वाद देत चौथा पाऊल ठेवलेला आहे. ಜಗತ್ತಿನಲ್ಲಿ ಎಲ್ಲ ದಂಪತಿಗಳಿಗೂ ಒಳ್ಳೆಯ ಮಕ್ಕಳಾಗಲಿ ಮತ್ತು ಇದ್ದ ಮಕ್ಕಳಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಕಲ್ಯಾಣವಾಗಲಿ ಅಂತ ತಿಳ್ಕೊಂಡು ಅಂಥೇಳಿ ಪರಮಾತ್ಮ 5ನೇ ಹೆಜ್ಜೆಯನ್ನು श्रीदेवी भूदेवी ಜೊತೆಯಲ್ಲಿ ಇಡ್ತಾ ಇದ್ದಾನೆ. जगाच्या सर्व दंपतींना योग्य संतान व्हावेत आणि झालेले संतान दीर्घायुषी आणि विद्यावान भाग्यवान व्हावेत म्हणून भगवंताने 5वा पाऊल श्रीदेवी भूदेवीचा जोडी ठेवलेला आहे. ಎಲ್ಲ ಋತುಗಳಲ್ಲಿಯೂ ಕೂಡ ಎಲ್ಲ ಋತುಗಳಲ್ಲಿ ಆಯಾ ಋತುಗಳ ಸಂಪೂರ್ಣವಾಗಿರ್ತಕ್ಕಂಥ ಸುಖ ಸೌಭಾಗ್ಯ ಈ ದಂಪತಿಗಳಿಗೆ ಸಿಗಲಿ, ಅವರು ಸಂತೋಷದಿಂದ ಇರಲಿ ಅಂತ ತಿಳ್ಕೊಂಡು ಅಂಥೇಳಿ ಪರಮಾತ್ಮ 6ನೇ ಹೆಜ್ಜೆಯನ್ನು ಇಟ್ಟಿದ್ದಾನೆ. जगाच्या सर्व दंपतींना सगळ्या ऋतूंच्या सगळे भोग प्राप्त व्हावेत आणि मानसिक आनंद संतृप्ती पाहावेत म्हणून भगवंताने 6वा पाऊल श्रीदेवी भूदेवीचा देवी ठेवला आहे. ಜಗತ್ತಿನ ಎಲ್ಲ ದಂಪತಿಗಳು ಅತ್ಯಂತ ಪ್ರೀತಿಯಿಂದ ಇರಲಿ, ಕೊನೆಯವರೆಗೂ ಪ್ರೀತಿಯಿಂದ ಇರಲಿ. ಈಗಿನ ಹಾಗೆ 1-2 ವರ್ಷ ಡೈವರ್ಸು ಮತ್ತು 2 ವರ್ಷ ಇದು ಆಗಲ್ಲ. ಜಗತ್ತಿನಲ್ಲಿ ಕೊನೆಯವರೆಗೂ ಅವರು ಪ್ರೀತಿಯಿಂದ ಇರಲಿ. ಎಲ್ಲರಿಗೂ ಪರಮಾತ್ಮ
ಆ ದಂಪತಿಗಳಿಗೆ ಪರಸ್ಪರ ಪ್ರೀತಿಯನ್ನು ಕೊಡಲಿ ಅಂತ ತಿಳ್ಕೊಂಡಂತೇಳಿ 7ನೇ ಹೆಜ್ಜೆ ನೆಟ್ಟಿದ್ದಾನೆ. ಅದೇ ರೀತಿಯಾಗಿ संपूर्ण जगाच्या सर्व दंपतीमध्ये परस्पर प्रेम प्रीती व्हावेत आणि त्यांना विशेष रूपाने अनुग्रह प्राप्त व्हावेत म्हणून भगवंताने 7वा पाऊल श्रीदेवी भूदेवीचा जोडी ठेवला आहे. हे सप्तपदीचा हे नियम अर्थ सगळ्यांनी समजून आपल्या जीवनात आणण्याचा प्रयत्न केला पाहिजे.